ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಸೈ ನೋಡಿ ವಿಷಯಕ್ಕೆ ಬರ್ತೀನಿ. ವಾರದ ಕತೆ ಕಿಚನ್ ಎಪಿಸೋಡ್ಗೋಸ್ಕರ ಎಷ್ಟು ವೇಟ್ ಮಾಡ್ತೀರಿ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಬೆಳಿಗ್ಗೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು ಕಿಚನ ಮೊದಲ ಪಂಚಾಯಿತಿಯಲ್ಲಿ ಸರಿ ತಪ್ಪುಗಳ ನಿರ್ಧಾರ ಅಂತ. ಆ್ಯಂಡ್ ಇಲ್ಲಿ ಮೇನ್ ಆಗಿ ನಮಗೆಲ್ಲ ಗೊತ್ತಿರೋ ಹಾಗೆ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಅಂತ ಬಂದರೆ ಸರಿ ತಪ್ಪುಗಳ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾರೆ, ಡಿಸ್ಕಷನ್ ಆಗುತ್ತೆ. ಆ್ಯಂಡ್ ಅಲ್ಲಿ ಯಾವುದು ಸರಿ ಯಾವ್ದು ತಪ್ಪು ಅಂತ ಒಂದು ಕ್ಲಾರಿಟಿನ ಬಿಗ್ ಬಾಸ್ ಮನೆಯಿರುವಂಥ ಸ್ಪರ್ಧಿಗಳಿಗೆ ಸುದೀಪಣ್ಣ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಮೇನ್ ಆಗಿ ಯಾರು ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾರೆ ಅವ್ರ ಕ್ಲಾಸ್ಗಳು ನಡೆಯುತ್ತೆ. ಆ್ಯಂಡ್ ಈ ಸೀಸನ್ನು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಿರುವಂಥದ್ದು ಯಾರಪ್ಪ ಅಂದರೆ ಅದು ನಮ್ಮ ಲಾಯರ್ ಜಗದೀಶ್ ಅವರು. ಸೊ ಅವರು ಕೂಡ ಕ್ಲಾಸ್ ಇದೆ, ಆ ಪ್ರೊಮೋನು ಇಲ್ಲೇ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಜೊತೆಗೆ ಮೇನ್ ಆಗಿ ಪ್ರತಿ ಸಲ ಏನಾಗುತ್ತೆ ಅಂದರೆ ಅಲ್ಲಿ ಬರುವಂಥ ಸ್ಪರ್ಧಿಗಳು ಕಂಟೆಂಟ್ಗೋಸ್ಕರ ಹುಡುಕ್ತಾರೆ. ಆ್ಯಂಡ್ ತುಂಬ ಕ್ವಶನ್ಗಳು ಅವ್ರ ತಲೆಯಲ್ಲೂ ಇರುತ್ತೆ ಅಂತಲೇ ಹೇಳ್ಬೋದು. ಬರ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಹೇಗೆ ತೋರಿಸ್ಕೋಬೇಕು ಅಂತ ಗೊತ್ತಿರಲ್ಲ, ಏನು ಮಾಡ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ ಕನ್ಫ್ಯೂಷನಲ್ಲೇ ತುಂಬ ತಪ್ಪುಗಳನ್ನ ಮಾಡ್ತಾರೆ. ಅದೇ ಥರ ತಪ್ಪು ಮಾಡಿರುವಂಥದ್ದು ಲಾಯರ್ ಜಗದೀಶ್ ಅವರು ಅಂತ ಹೇಳ್ಬೋದು. ಅವ್ರಿಗೆ ಒಂದು ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಇದೆ ಇವಾಗ ಈ ಸ್ಟೇಜಲ್ಲಂತೂ. ಸೊ ಅದನ್ನು ಸುದೀಪಣ್ಣ ಇವತ್ತು ಕೊಡ್ತಾರೆ ಅಂತ ಅನಿಸಿದೆ, ಕಾದು ನೋಡೋಣ. ಆ್ಯಂಡ್ ಮೇನ್ ಆಗಿ ಇಲ್ಲೆಲ್ಲರೂ ಕೂಡ ಅವ್ರು ಇಷ್ಟಪಟ್ಟೆ ಬಿಗ್ ಬಾಸ್ ಮನೆಗೆ ಬರುವಂಥದ್ದು, ಅದು ಕ್ಲಿಯರ್ ಆಗಿದೆ ಫಸ್ಟ್ ಪ್ರೋಮೋದಲ್ಲಿ ಸುದೀಪಣ್ಣ ಹೇಳುವಂಥದ್ದು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಇನ್ವಿಟೇಷನ್ ಹೋಗುತ್ತೆ, ಬಿಗ್ ಬಾಸ್ ಅವ್ರಿಗೆ ಇನ್ವೈಟ್ ಮಾಡ್ತಾರೆ, ಓಕೆ ನಮ್ಮ ಬನ್ನಿ ಅಂತ ಹೇಳ್ತಾರೆ. ಆದರೆ ಬರೋಂಥದ್ದು ಬಿಡುವಂಥದ್ದು ಅವ್ರಿಗೆ ಬಿಟ್ಟಿದ್ದು. ಇಷ್ಟಪಟ್ಟೆ ಬರ್ತಾರೆ ಅಂದಮೇಲೆ ಇವಾಗ ಅತಿಯಾಗಿ ಮಾತಾಡೋ ಅವಶ್ಯಕತೆ ಇರೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ ಹಾಗೆ ಹೀಗೆ ಅನ್ನೋಂಥ ಬಿಲ್ಡಪ್ ಮಾತುಗಳು ಅವಶ್ಯಕತೆ ಇರೋದಿಲ್ಲ. ಸೊ ಅದನ್ನೆಲ್ಲ ನಮ್ಮ ಲಾಯರ್ ಜಗದೀಶ್ ಅವರು ತುಂಬ ಮಾಡಿದ್ದಾರೆ. ಸೊ ಆ ತಪ್ಪುಗಳನ್ನ ಇವಾಗ ತಿದ್ಕೊಳ್ಳುವಂಥ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವಾಗ ಇನ್ನೂ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಇದು ನಮಗೆಲ್ಲರೂ ಕೂಡ ಬೇಕಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಜಗದೀಶ್ ಕಿರಿಗೆ ಕಿಚ್ಚನ ಖಡಕ್ ಸಂದೇಶ. ಸೊ ಇಲ್ಲಿ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ. ಅವರೇನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಏನು ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ಹಾಗೆ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಸುದೀಪಣ್ಣ ಏನು ಒಂದು ಕ್ಲಿಯರ್ ಒಂದು ಖಡಕ್ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ನೀವು ಹೇಳಿ ನಮಗೆ ಶೋ ಹೇಗೆ ನಡೆಸ್ಕೊಡ್ಬೇಕು ಅಂತ. ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ, ಇಲ್ಲಾಂದ್ರೆ ನನ್ನ ಮಗ ನನ್ನೊಂದೇ ಸೀಸನ್ ದಾಟ್ತಾನೆ ಇರಲಿಲ್ಲ. ಬಿಗ್ ಬಾಸ್ ಚಾಲೆಂಜ್ ಮಾಡಿದ್ರಲ್ಲ, ಅದು ತಪ್ಪೇ ಅಲ್ಲ ಸರ್, ದಟ್ ವಾಸ್ ಅ ಜೋಕ್. ಇಂಡಿಯಾಟಾಗಿ ಜೋಕರ್ ಅಂತ ಹೇಳ್ತಿದ್ದಾರೆ. ಅದ್ಭುತವಾದಂತ ಒಂದು ಶೋ, ಇಂಪ್ರೂವ್ ಮಾಡುವಂತ ಸಾಧ್ಯತೆ ಈಗ ಇರೋ ನಿಮ್ಮ ಕೈಲಿದೆ. ಮಾಡಕ್ಕೆ ನಿಮ್ಮ ಅಪ್ಪನಾಗೂ ಸಾಧ್ಯ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಗುರು. ಇವತ್ತು ಎಪಿಸೋಡಲ್ಲಿ ಯಾವ ರೀತಿ ಇರ್ಬೋದು ಹೆಂಗಂದ್ರೆ ಕಾದು ನೋಡಬೇಕಷ್ಟೇ. ಬಟ್ ಇಂಟ್ರೆಸ್ಟಿಂಗ್ ಅನಿಸ್ತಿರೋದು ಏನಂದರೆ ಲಾಯರ್ ಜಗದೀಶ್ ಅವರ ರಿಯಾಕ್ಷನ್ಗಳು ಯಾವ ರೀತಿ ಇರುತ್ತೆ, ಏನು ಕತೆ. ಆ್ಯಂಡ್ ಇವಾಗ ಎಲ್ಲರಿಗೂ ಅಷ್ಟೊಂದು ರೇಗಾಡ್ ಮಾತಾಡ್ತಿದಾರಲ್ವ, ಇವಾಗಲೂ ಹಾಗೆ ಮಾತಾಡ್ತಾರ. ಸೊ ನ್ಯಾಯವಾಗಿ ಮಾತಾಡ್ತೀನಿ ಅಂದಮೇಲೆ ಈಗ ಅನ್ಯಾಯ ಆಗಿದೆ ಅಂತ ಅನ್ಕೋಣ ಬಿಗ್ ಬಾಸ್ ಮೇಲೆ ಅವ್ರಿಗೆ. ಸೊ ಅನ್ಯಾಯನ ಎಲ್ಲಿ ಬೇಕಾದ್ರೂ ಕಾನೂನು ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರು ಅಲ್ವಾ. ಸೊ ಎಲ್ಲಿ ಬೇಕಾದ್ರೂ ಮಾತಾಡ್ತೀನಿ ಅಂದಮೇಲೆ ಅವ್ರ ಮಾತ್ರ ಸತ್ಯ ಆಯಿತು ಅಂದರೆ ಇವಾಗ ಸುದೀಪಣ್ಣ ಮುಂದೆ ಮಾತಾಡಲಿ. ಸೊ ಅವಾಗ ಇವ್ರನ್ನ ಇನ್ನೂ ಸಪೋರ್ಟ್ ಮಾಡೋಕ್ಕೆ ನಮ್ಗೆ ಕೂಡ ಇಷ್ಟ ಆಗುತ್ತೆ. ಇಲ್ಲ ಅಂದರೆ ರೆಸ್ಪೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಸ್ಪರ್ಧಿಗಳು ಇವಾಗ ಯಾರು ಬರ್ತಾ ಇದ್ದಾರೆ, ಮುಂದೆ ಯಾರು ಬರ್ತಾರೆ, ಅವ್ರ ಕೈಲಿ ಈ ಬಿಗ್ ಬಾಸ್ ಶೋನ ಇನ್ನೂ ಬೆಟರಾಗಿ ಮಾಡ್ಬೋದು. ಎಷ್ಟೋ ತಪ್ಪುಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಸೀಸನು ಗಲಾಟೆ ಆಗಿಗೆ ಎಲ್ಲ ಅಂತ ತುಂಬ ಕಾಂಟ್ರವರ್ಸಿ ಎಲ್ಲ ಆಯ್ತಲ್ವ, ಅದನ್ನು ಕಡಿಮೆ ಮಾಡ್ಬೋದು. ಬಟ್ ಹಾಳು ಮಾಡೋಕ್ಕಾಗುತ್ತಾ? ಖಂಡಿತವಾಗಿಲ್ಲ. TRP ಬರುತ್ತೆ ಅಷ್ಟೇ, ಇನ್ನೂ ಸಖತ್ತಾಗಿ ರೀಚ್ ಆಗುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ಲಾಯರ್ ಜಗದೀಶ್ ಅವರು ಹೇಳಿದ್ದು ಎಕ್ಸ್ಪೋಸ್ ಮಾಡ್ತೀನಿ ಅಂತ. ಇನ್ಫ್ಯಾಕ್ಟ್ ಎಕ್ಸ್ಪೋಸ್ ಆಗೋದ್ರು ಕಂಪ್ಲೀಟ್ ಅಂತ ಹೇಳ್ಬೋದು. ಆ್ಯಂಡ್ ಯಾವ ನನ್ನ ಮಗನಿಂದ ಬಂದರೂ ಕೂಡ ಅವ್ರ ಅಪ್ರಾಣೆ ಕೂಡ ಆಗಲ್ಲ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಸುದೀಪಣ್ಣ. ಆ್ಯಂಡ್ ಇದೇ ಬೇಕಾಗಿದ್ದಂಥದ್ದು. ಆ್ಯಂಡ್ ನಾನು ಅಂದ್ಕೊಂಡಿದ್ದೇನೆಂದರೆ ಲಾಯರ್ ಜಗದೀಶ್ ಅವ್ರದ್ದು ಈ ಕಡೆ ಇವಾಗ ಒಂದು ವಾರದಿಂದ ಏನೋ ಒಂದು ಮಾಡಿದ್ದಾರೆ, ಓಕೆನಾ, ಏನೋ ತಪ್ಪುಗಳು ಆಗಿದೆ. ಬಟ್ ಇನ್ನು ಮುಂದೆ ಆ ತಪ್ಪುಗಳು ಆಗಬಾರ್ದು ಅಂದರೆ ಇವತ್ತು ಸುದೀಪಣ್ಣ ಕ್ಲಿಯರಾಗಿ ಏನು ಹೇಳಬೇಕು ಅದನ್ನು ಕ್ಲಿಯರಾಗಿ ಹೇಳಿದ್ರೆ ಮಾತ್ರ ಇವರು ಸ್ವಲ್ಪ ಕಂಟ್ರೋಲ್ ಬರ್ತಾರೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಇದು ಎಡವಟ್ಟು ಅನ್ನೋದು ಬಿಟ್ಟರೆ ಬೇರೆ ಏನೂ ಅಲ್ಲ. ಸೊ ಹಾಗಾಗಿ ಇವತ್ತು ಎಪಿಸೋಡಲ್ಲಿ ಸುದೀಪಣ್ಣ ಮಾತಾಡುವಂಥ ಪ್ರತಿಯೊಂದು ಮಾತನ್ನು ಕೂಡ ತುಂಬ ನಮ್ಮ ಚೈತ್ರ ಕುಂದಾಪುರ ಕಿವಿ ಕೊಟ್ಟು ಕೇಳ್ತಾರಲ್ಲ, ತುಂಬ ಎಲ್ಲನೂ ಡೀಟೇಲಾಗಿ ಆ ರೀತಿ ಇವತ್ತು ಲಾಯರ್ ಜಗದೀಶ್ ಅವ್ರು ಮಾಡಬೇಕಾಗುತ್ತೆ. ಇವಾಗ ತಿರ್ಗಾ ಚೆನ್ನಾಗಿ ಆಗ್ಬಿಡೋದು, ನೆಕ್ಸ್ಟ್ ವರ್ಕ್ ತಿರ್ಗಾ ತೆಗೆಯೋದು, ಆ ಥರ ಮಾಡಿದ್ರೆ ತಿರ್ಗಾ ಎಡ್ವರ್ಟ್ ಆಗುತ್ತೆ ಅನಿಸುತ್ತೆ. ಏನಿಸುತ್ತೆ ಗೈಸ್, ಎಷ್ಟು ವೆಯ್ಟ್ ಮಾಡ್ತೀರಿ ಇವತ್ತಿನ ಎಪಿಸೋಡ್ಗೋಸ್ಕರ? ನೋಡೋಣ, ಸಿಗೋಣ ಮತ್ತೆ ಬೇರೆ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.